ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಬಾಡಿ ಮಸಾಜರ್ ಫಿಶ್ ಟೈಪಲ್ಲಿದೆ, ಶೇಪಲ್ಲಿದೆ. ಇದನ್ನು ಬಾಡಿ ಪೇಯ್ನ್ ಆದಾಗ, ಕೈ ಕಾಲು ಸೊಂಟ ನೋವು ಬೆನ್ನು ನೋವು ಆದಾಗ ಇದನ್ನು ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡ್ರೆ, 5 ನಿಮಿಷ ಅಥವಾ ಒಂದು 7-8 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ, ಪೂರ್ತಿ ಅಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ಬೋದು. ನೋಡಿ ಈ ಥರ ಇರುತ್ತೆ. ನಾನೀಗ ಓಪನ್ ಮಾಡಿದ್ದೀನಿ. ಇದು 1000 ರೂಪೀಸು. ಈ ಫಿಶ್ ಟೈಪಲ್ಲಿದೆ. ಇದನ್ನು ಹೇಗೆ ಮಸಾಜ್ ಮಾಡ್ಕೋಬೇಕು ಅಂತ ನಾನೀಗ ತೋರಿಸ್ತೀನಿ. ನೋಡಿ ಈ ಥರ ಪ್ಲಗ್ ಇರುತ್ತೆ. ಇದನ್ನು ಪ್ಲಗ್ ಪಾಯಿಂಟಿಗೆ ಹಾಕಿ ಮಾಡ್ಕೋಬೇಕು. ಇದು ಚಾರ್ಜ್ ಆಗೋದಿಲ್ಲ, ಪವರ್ ಇದ್ದಾಗ ಅಷ್ಟೇ ಇದು ವರ್ಕ್ ಆಗುತ್ತೆ. ನೋಡಿ ಇದು ಪ್ಲಗ್ ಇದೆ. ಇದು ಈ ಥರ ಇರುತ್ತೆ ನೋಡಿ. ಈ ರೌಂಡ್ ಶೇಪಲ್ಲಿ ಇದೆಯಲ್ಲ, ಇದಕ್ಕೆ ಕೆಳಗಡೆ ಕ್ಯಾಪ್ ಥರ ಬರ್ತವೆ. ಆ ಕ್ಯಾಪ್ಗಳನ್ನ ಚೇಂಜ್ ಮಾಡ್ಕೋಬೇಕು. ಕೈಗೆ ಒಂಥರ ಇರುತ್ತೆ, ಬೆನ್ನಿಗೆ ಒಂಥರ ಇರುತ್ತೆ, ಕಾಲುಗಳಿಗೆ ಒಂಥರ ಇರುತ್ತೆ. ಹಂಗಾಗಿ ಇದು ಆಫು ಆನ್, ಇದು ಬಟನ್ನು ನೋಡಿ. ಕೆಳಗೆ ಆಫು ಆನು ಮೀಡಿಯಮ್ಮು ಹೈ ಅದು ಇದೆ ಇದರಲ್ಲಿ. ನೋಡಿ ಈ ಥರ ಇರುತ್ತೆ. ಇದನ್ನು ಅದಕ್ಕೆ ಮುಂದೆಗಡೆ ಹಾಕಿದ್ರೆ ಕ್ಯಾಪ್ ನೋಡಿ ಸ್ಮೂತಾಗಿದೆ. ಇದು ಪ್ಲಾಸ್ಟಿಕ್ ಥರ ಇದೆ. ಇದನ್ನು ಅದಕ್ಕೆ ನೋಡಿ ಫೋಲ್ಡ್ ಮಾಡ್ಬೋದು, ಅಂದರೆ ಮಡಚ್ಬೋದು. ನಾವು ಮುಟ್ಟಿದ್ರೆ ಎಷ್ಟು ಸ್ಮೂತಾಗಿದೆ ನೋಡಿ. ಇದನ್ನು ಆ ಮುಂದೆಗಡೆದಿರುತ್ತಲ್ಲ ಅದಕ್ಕೆ ಹಾಕಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮಸಾಜ್ ಯಾವ ಥರ ಮಾಡ್ಕೋಬೇಕು ಅಂತ ನಿಮಗೆ ಒಂದು ಪ್ರಾಸ್ಪೆಕ್ಟಸ್ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಈ ಚಿತ್ರದಲ್ಲಿ ಯಾವ ಥರ ತೋರಿಸಿದ್ದಾರೆ ಆ ಥರ ನೀವು ನೋಡಿಕೊಂಡು ಗೊತ್ತಿಲ್ಲ ಅಂದರೆ ಮಾಡ್ಕೋಬೋದು. ನೋಡಿ ಈ ಥರ ಇದೆ ಬಾಡಿ ಮಸಾಜರ್. ನಾನೀಗ ಒಂದು ನಿಮಗೆ ಡೆಮೋ ತೋರಿಸ್ತೀನಿ. ಈಗ ಇದನ್ನು ಪ್ಲಗ್ ಪಾಯಿಂಟಿಗೆ ಹಾಕಿ ಸ್ವಿಚ್ ಆನ್ ಮಾಡಿ ನೋಡಿ, ಈ ಥರ ಸೌಂಡ್ ಬರುತ್ತೆ. ಈ ಥರ ಲೈಟ್ ಆನ್ ಆಗುತ್ತೆ, ಈ ಥರ ಸೌಂಡ್ ಬರುತ್ತೆ. ಇದು ನಾನು ಸುಮ್ಮನೆ ಅಂಗೈಗೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಅದು ರಫ್ ಆಗಿರುತ್ತೆ, ಏನೂ ಹಾಕಿಲ್ಲ ಅಂದರೆ. ಈ ಕ್ಯಾಪ್ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಅನಿಸುತ್ತೆ, ಕೈಗೆ ಇದು ಒತ್ತೋದಿಲ್ಲ ಮತ್ತು ಚುಚ್ಚೋದಿಲ್ಲ. ಈ ಬಟನ್ ರೌಂಡಿಗಿದೆ ನೋಡಿ, ಇದು ಅದು ಒತ್ತುತ್ತೆ ಕೈಗೆ. ಹಾಕಿಲ್ಲ, ಏನು ಕ್ಯಾಪ್ ಹಾಕಿಲ್ಲ, ಹಾಗೆ ಮಾಡ್ಕೊಳಕ್ಕೆ ಹೋದರೆ ಈ ಥರ ಕ್ಯಾಪ್ ಹಾಕ್ಬಿಟ್ಟು ಮಾಡ್ಕೋಬೇಕು ನೋಡಿ. ಈ ಥರ ಶೇಕ್ ಆಗ್ತಾ ಇರುತ್ತೆ. ಅದನ್ನು ಆನ್ ಮಾಡಿಬಿಟ್ಟು ನಾವು ಹಿಡ್ಕೊಂಡು ಈ ಥರ ನಾವು ಕೈಗೆ ಮಸಾಜ್ ಮಾಡಬೇಕು. ಇದು ಕೈಗೆ ಮಾಡೋದಲ್ಲ, ಮುಂದೆ ಹಾಕಿರೋ ಕ್ಯಾಪ್ ಇದು ಕಾಲುಗಳಿಗೆ, ಅಂಗಾಲುಗಳಿಗೆ ಮಾಡೋದಿದು. ಇನ್ನೊಂದು ಕ್ಯಾಪ್ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ವರ್ಕ್ ಆಗುತ್ತೆ. ಒಂದೇ ಕಡೆ ಒಂದೇ ಥರ ಮಾಡೋದಿಲ್ಲ, ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಈಗ ಇದು ಬೇರೆ ಕ್ಯಾಪ್, ಇದನ್ನು ಚೇಂಜ್ ಮಾಡಿದ್ದೀನಿ ನೋಡಿ. ಇದು ಈ ಥರ ಕೈಗೆ ಯಾವ ಶೇಪಲ್ಲಿರಬೇಕು ನೋಡಿ, ಆ ಕೈಗೆ ಯಾವ ಥರ ಅದಕ್ಕೆ ಹಾಕಬೇಕು ಅದೇ ಥರ ಮಾಡಿದ್ದಾರೆ. ಈ ಥರ ಇರುತ್ತೆ. ಇದನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನಾವು ಮಸಾಜ್ ಮಾಡಬೇಕು. ಫಸ್ಟು ಸ್ಟಾರ್ಟಿಂಗು ಮಾಡಬೇಕಾದ್ರೆ ಭಯ ಅನಿಸುತ್ತೆ. ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನೂ ಆಗೋದಿಲ್ಲ, ಶಾಕ್ ಏನೂ ಹೊಡೆಯೋದಿಲ್ಲ. ಅದು ಶೇಕ್ ಆಗೋದ್ರಿಂದ ನಿಮಗೆ ಸ್ವಲ್ಪ ಭಯ ಅನ್ನಿಸ್ಬೋದು ಅಷ್ಟೇ. ಬಿಟ್ಟರೆ ಒಂದು ನಿಮಿಷದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನೂ ಆಗೋದಿಲ್ಲ ಅಂತ ನೋಡಿ. ಈ ಥರ ಇದೆ. ಇದು ಹಿಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ವೆಯ್ಟ್ ಇದೆ, ವೆಯ್ಟ್ಲೆಸ್ ಏನಿಲ್ಲ, ವೆಯ್ಟ್ ಇದೆ. ಅಷ್ಟೊಂದು ಏನು ವೆಯ್ಟ್ ಇಲ್ಲ, ಹಿಡ್ಕೊಳ್ಳೋಕ್ಕಾಗದೇ ಇರೋವಷ್ಟು ಹಿಡ್ಕೋಬೋದು, ಪರವಾಗಿಲ್ಲ. ಚೆನ್ನಾಗಿದೆ, ಬಳಸ್ಬೋದು. ವಯಸ್ಸಾಗಿರೋರಿಗೆ ಬೆಟರ್ ಇದು. ಮನೇಲಿ ಯಾರೂ ಇಲ್ಲ, ನಾವೊಬ್ಬರೇ ಏನಾದರೂ ಕೈ ಕಾಲು ನೋವು ಆಯಿತು ಅಂದಾಗ ಇದನ್ನು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಬೆಟರು. ಒಬ್ಬರೇ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು.